In this video, we'll discuss about Hykovic and Randall's equation problems that is in electrochemistry, especially in polarography and cyclic voltammetry. We'll discuss its importance in electrochemistry. Before that, we'll discuss about polarography sign conventions. In polarography, the sign of current and potential depends on whether the process is reduction or oxidation. ಅಂದರೆ ಪೊಲೋಗ್ರಫಿಯಲ್ಲಿ ಸೈನ್ ಆಫ್ ಕರೆಂಟ್ ಮತ್ತೆ ಪೊಟೆನ್ಷಿಯಲ್ ಯಾವ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ವೆದರ್ ಪ್ರೋಸೆಸ್ ಈಸ್ ರಿಡಕ್ಷನ್ ಎಲ್ಲಾಗುತ್ತೆ, ಕ್ಯಾಥೋಟಿಕ್ ಸೈಟಲ್ಲಿ ಆಗುತ್ತೆ, ಆಕ್ಸಿಡೇಷನ್ ಇಲ್ಲಾಗುತ್ತೆ, ಆನೋಡಿಕ್ ಸೈಟಲ್ಲಿ ಆಗುತ್ತೆ. ಓಕೆ, ಕ್ಯಾಥೋಟಿಕ್ ರಿಡಕ್ಷನ್ ವೇವ್ ಅಂದ್ರೆ ಏನು? ಸ್ಪೀಶೀಸ್ ಗೇನ್ಸ್ ಎಲೆಕ್ಟ್ರಾನ್ಸ್. ರಿಡಕ್ಷನ್ ಏನು? ದ ಸಬ್ಸ್ಟೆನ್ಸ್ ವಿಚ್ ಗೇನ್ಸ್ ಎಲೆಕ್ಟ್ರಾನ್ಸ್ ಇಸ್ ಕಾಲ್ಡ್ ರಿಡಕ್ಷನ್ ಆಗಿದೆ ಅಂತ ಹೇಳ್ಬೋದು. Current is taken as a negative. Current ಏನು ತಗೊಂತೀವಾಗ ನೆಗೆಟಿವ್ ಅಂಡ್ ಪೊಟೆನ್ಷಿಯಲ್ ಇಸ್ ಸ್ಕ್ಯಾನ್ ಇನ್ ನೆಗೆಟಿವ್ ಡೈರೆಕ್ಷನ್. ಪೊಟೆನ್ಷಿಯಲ್ ನಾವು ಇಲ್ಲಿ ಸ್ಕ್ಯಾನ್ ಮಾಡ್ತೀವಿ, ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ. ನೆಕ್ಸ್ಟ್ ಆನೋಡಿಕ್ ಆಕ್ಸಿಡೇಷನ್ ವೇವ್ ಅಂದ್ರೆ ಏನು? ಸ್ಪೀಶೀಸ್ ಲೂಸಸ್ ಎಲೆಕ್ಟ್ರಾನ್ಸ್. ಆಕ್ಸಿಡೇಷನ್ ಏನು? ಲಾಸ್ ಆಫ್ ಎಲೆಕ್ಟ್ರಾನ್. ಕರೆಂಟ್ ಇಸ್ ಟೇಕನ್ ಆಸ್ ಎ ಪಾಸಿಟಿವ್. ಕರೆಂಟ್ ಏನಂತ ನಾವು ಕನ್ಸಿಡರ್ ಮಾಡ್ತೀವಿ, ಇಲ್ಲಿ ಪಾಸಿಟಿವ್ ಡೈರೆಕ್ಷನ್ ಕನ್ಸಿಡರ್ ಮಾಡ್ತೀವಿ. ಪೊಟೆನ್ಷಿಯಲ್ ಇಸ್ ಸ್ಕ್ಯಾನ್ ಇನ್ ಪಾಸಿಟಿವ್ ಡೈರೆಕ್ಷನ್. ಪೊಟೆನ್ಷಿಯಲ್ ಹೆಂಗ್ ಸ್ಕ್ಯಾನ್ ಮಾಡ್ತೀವಿ ಅಂದ್ರೆ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಸ್ಕ್ಯಾನ್ ಮಾಡ್ತೀವಿ. ಇದು ಪೊಲೋಗ್ರಫಿ ಸೈನ್ ಕನ್ವೆನ್ಷನ್ಸ್. ನೆಕ್ಸ್ಟ್ ಆಫ್ ವೇವ್ ಪೊಟೆನ್ಷಿಯಲ್ ಅಂಡ್ ಇಟ್ಸ್ ಸಿಗ್ನಿಫಿಕೆನ್ಸ್. ಆಫ್ ವೇವ್ ಪೊಟೆನ್ಷಿಯಲ್ ಮತ್ತೆ ಅದರ ಸಿಗ್ನಿಫಿಕೆನ್ಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಆಫ್ ವೇವ್ ಪೊಟೆನ್ಷಿಯಲ್ ಅಂದ್ರೆ ಈ ಅಂದ್ರೆ ಏನು? ಪೊಟೆನ್ಷಿಯಲ್. ಓಕೆ, ಆಫ್ ಅಂದ್ರೆ ಆಫ್. ಓಕೆ, ಅಂದ್ರೆ ಅರ್ಧ ಅಂತ. is the potential at which the current in a polographic or voltammetric wave reaches half of the diffusion current. Okay, current ಏನಾಗಿರುತ್ತೆ? current is equal to half of the diffusion current ಆಗಿರುತ್ತೆ. It is a characteristic value for a given electroactive species under the specific conditions and it's independent of its concentration. ಇದು ಏನಾಗಿರುತ್ತೆ? independent of its concentration ಆಗಿರುತ್ತೆ. ಓಕೆ, ಆಫ್ ಎ ಪೊಟೆನ್ಷಿಯಲ್ ಅಂದ್ರೆ ಕರೆಂಟ್ ಇಸ್ ಈಕ್ವಲ್ ಟು ಡಿಫ್ಯೂಷನ್ ಕರೆಂಟ್ ಡಿವೈಡ್ ಬೈ 2 ಆಗಿರುತ್ತೆ. ಅಥವಾ ಇನ್ನೊಂಥರ ಯಾವ ತರ ಡಿಫೈನ್ ಮಾಡ್ಬೋದು? The half wave potential, that is E off, is the potential at which current is equal to the half of the diffusion current. ಅದು ಹೇಳಿದ್ನಲ್ಲ, current is equal to I divided by 2 ಆಗುತ್ತೆ. ಸಿಗ್ನಿಫಿಕೆನ್ಸ್ ಏನಿದ್ರದ್ದು ಯಾವ್ದು? half wave potential. The half wave potential is very important in electrochemistry because it helps in the identification of substance. ಇದು ವೆರಿ ಇಂಪಾರ್ಟೆಂಟ್ ಇನ್ ಎಲೆಕ್ಟ್ರೋಕೆಮಿಸ್ಟ್ರಿ ಬಿಕಾಸ್ ಇದೇನ್ ಮಾಡುತ್ತೆ? ಸಬ್ಸ್ಟೆನ್ಸ್ ನಾವು ಐಡೆಂಟಿಫಿಕೇಶನ್ ಮಾಡೋಕ್ಕೆ ನಾವು ಇಲ್ಲಿ ಯೂಸ್ ಮಾಡ್ತೀವಿ. As each ion or molecules has a specific E of value because each ion ಅಥವಾ each molecule ಅಥವಾ each species ಏನಾಗಿರುತ್ತೆ? ಸ್ಪೆಸಿಫಿಕ್ E of value ಇರುತ್ತೆ, ಸ್ಪೆಸಿಫಿಕ್ ಆಫ್ ಎ ಪೊಟೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ. therefore ಅದ್ರ ಮೇಲೆ ನಾವೇನ್ ಮಾಡ್ತೀವಿ? we can identify the sample. okay, it's also related to redox potential of the system. okay, ಇದು ರಿಲೇಟ್ ಆಗಿರುತ್ತೆ ಅದಕ್ಕೆ. redox potential ಅಂದ್ರೆ ಆಕ್ಸಿಡೇಷನ್ ಮತ್ತೆ ರಿಡಕ್ಷನ್ ಎರಡೂ ಆಗುತ್ತಲ್ಲ, ದಟ್ corresponding potential is called redox potential of the system, providing important information about the ease of oxidation or reduction of a species. It gives important information about the reduction hingagutte, oxidation hingagutte ಅನ್ನೋದ್ರ ಬಗ್ಗೆ information ಕೊಡುತ್ತೆ. Further, E of is independent of the concentration. ಇದು E of ಏನಾಗುತ್ತೆ? independent of the concentration, making it reliable for qualitative analysis. qualitative analysis ಅಂದ್ರೆ ಏನು? ಐಡೆಂಟಿಫಿಕೇಶನ್ ಸಬ್ಸ್ಟೆನ್ಸ್ ಅಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು. ವೈಲ್ ದ ಡಿಫ್ಯೂಷನ್ ಕರೆಂಟ್ ಇಸ್ ಯೂಸ್ಡ್ ಫಾರ್ ದಿ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್. ಡಿಫ್ಯೂಷನ್ ಕರೆಂಟ್ ಬಂದಿರುತ್ತಲ್ಲ, ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ದಿ ಕ್ವಾಂಟಿಟೇಟಿವ್ ಡಿಟರ್ಮಿನೇಷನ್ ಅಂದ್ರೆ ಎಷ್ಟಿದೆ ಅಮೌಂಟ್ ಅಂತ ನಾವು ಹೇಳಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಸ್ಟಡಿಂಗ್ ದ ರಿಯಾಕ್ಷನ್ ಮೆಕ್ಯಾನಿಸಮ್ ಸ್ಟಡಿ ಮಾಡೋಕ್ಕೆ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದು? ಆಫ್ ಎ ಪೊಟೆನ್ಷಿಯಲ್ ಮತ್ತು ಆಲ್ಸೋ ದಿಸ್ ಡಿಫ್ಯೂಷನ್ ಕರೆಂಟ್ ಅಂಡ್ distinguish between reversible and irreversible electrode process. ಡಿಸ್ಟಿಂಗ್ವಿಶ್ ಮಾಡುತ್ತೆ ರಿವರ್ಸಿಬಲ್ ಮತ್ತೆ ಇರಿವರ್ಸಿಬಲ್ ಪ್ರೊಸೆಸ್ ನಾವು ಡಿಸ್ಟಿಂಗ್ವಿಶ್ ಮಾಡೋಕೆ ಇದನ್ನ ನಾವು ಯೂಸ್ ಮಾಡ್ತೀವಿ. ಇದು ಸಿಗ್ನಿಫಿಕೆನ್ಸ್ ಆಫ್ ಎ ಪೊಟೆನ್ಷಿಯಲ್. ಇದು ಗ್ರಾಫ್ ಕರೆಂಟ್ ವರ್ಸಸ್ ಪೊಟೆನ್ಷಿಯಲ್. ಓಕೆ, ಇಲ್ಲಿ ಎಸ್ ಶೇಪ್ ಬಂದಿರುತ್ತಲ್ಲ, ಓಕೆ, ಇಲ್ಲಿ ನಾವು ಇದು ಲೈನ್ ಡ್ರಾ ಮಾಡಿದಾಗ ಇಲ್ಲಿ ಕಟ್ ಆಗಿರುತ್ತೆ ಆಫ್ ಅಲ್ಲಿ. ಓಕೆ, ದಿಸ್ ಏನ್ ಕರಿತೀವಿ ನಾವು ಇಲ್ಲಿ? ಕರೆಸ್ಪಾಂಡಿಂಗ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಆಫ್ ಎ ಪೊಟೆನ್ಷಿಯಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಐಕೋವಿಕ್ ಅಂಡ್ ರ್ಯಾಂಡಲ್ಸ್ ಈಕ್ವೇಶನ್. ಓಕೆ, ಅದಕ್ಕೆ ಮುಂಚೆ ನಾವು ಅದರ ಬಗ್ಗೆ ಇಂಪಾರ್ಟೆನ್ಸ್ ಅಥವಾ ಸಿಗ್ನಿಫಿಕೆನ್ಸ್ ನೋಡೋಣ. ದಿಸ್ ಈಕ್ವೇಶನ್ ಆರ್ ಕೀ ಈಕ್ವೇಶನ್ಸ್ ಇನ್ ದ ಎಲೆಕ್ಟ್ರಾನಿಕಲ್ ಕೆಮಿಸ್ಟ್ರಿ ದಟ್ ಎನೇಬಲ್ ಬೋತ್ quantitative and mechanistic understanding of redox system.
ಇದು ಕ್ವಾಂಟಿಟಿವ್ಗೂ ಬೇಕಾಗುತ್ತೆ ಮತ್ತು ಮೆಕ್ಯಾನಿಸಮ್ ಸ್ಟಡಿ ಮಾಡೋಕ್ಕೆ ಇದು ಬೇಕಾಗುತ್ತೆ. ಐಕೋವಿಕ್ ಈಕ್ವೇಷನ್ ಈಸ್ ಯೂಸ್ಡ್ ಇನ್ ಪೊಲೋಗ್ರಫಿ ಟು ರಿಲೇಟ್ ಡಿಫ್ಯೂಷನ್ ಕರೆಂಟ್ ಟು ಕಾನ್ಸಂಟ್ರೇಷನ್. ಐಕೋವಿಕ್ ಈಕ್ವೇಷನ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇನ್ ದಿ ಕೇಸ್ ಆಫ್ polarography to relate diffusion current to the concentration, making it essential for determining the unknown concentration. Andre to find out the unknown concentration substance, we are using this Iconic equation in confirming the diffusion control process at a dropping mercury electrode. Polography we are using dropping mercury electrode. The Randall's equation, it is used in the cyclic photometry, connects a peak current with the scan rate. ಇಲ್ಲಿ ಏನು ಮಾಡ್ತೀವಿ ನಾವು peak current ಅನ್ನು relate ಮಾಡ್ತೀವಿ with scan rate, concentration and diffusion coefficient, allowing evaluation of reaction kinetics. Reaction kinetics study ಮಾಡಕ್ಕೆ this Randall's equation plays very important role, and also diffusion behavior on electrode characteristics ನಾವು study ಮಾಡಕ್ಕೆ this equation is required. Together they provide a strong foundation for analyzing electrochemical reactions and are widely used in research and various analytical applications. ಇದನ್ನು ನಾವು ರಿಸರ್ಚ್ ಅಲ್ಲಿ ಮತ್ತೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. Therefore the study of Iconic and Randall's equation is very very important, ಅಥವಾ is very much essential ಅಂತ ನಾವು ಹೇಳ್ಬೋದು. ನಾವು ನೋಡೋಣ Iconic equation ಅಂದ್ರೆ ಏನು ಮತ್ತೆ ಅದರ ಪ್ರಾಬ್ಲಮ್ಸ್. ನಿಮಗೆ BSc ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ. Iconic equation ಇದೆ ಮತ್ತೆ ಪ್ರಾಬ್ಲಮ್ಸ್ ಇದೆ. Iconic equation ಯೂಸ್ ಮಾಡ್ತೀವಿ polography. This Iconic equation, that is ID ಅಂದ್ರೆ ಏನು? Diffusion current. Okay, that is equal to 708 into n into d power 1 divided by 2 m power 2 divided by 3 t power 1 divided by 6 into c, where ID ಅಂದ್ರೆ ಏನು? Diffusion current, that is in micro ampere. n ಅಂದ್ರೆ ಏನು? Number of electrons, ಎಷ್ಟು electrons ಇನ್ವಾಲ್ವ್ ಆಯಿತು ಡ್ಯೂರಿಂಗ್ ರಿಯಾಕ್ಷನ್. d ಅಂದ್ರೆ ಏನು? Diffusion coefficient, that is centimeter square per second unit. m ಅಂದ್ರೆ ಏನು? Mercury flow rate, that is in milligram per second. t ಅಂದ್ರೆ ಡ್ರಾಪ್ ಟೈಮ್, that is in seconds. c ಅಂದ್ರೆ ಏನು? Concentration, that is in milli molar ಅಂತ ನಾವು ಹೇಳ್ಬೋದು. Okay, note, if concentration doubles then diffusion current also doubles. Concentration ಡಬಲ್ ಆದಂಗೆ diffusion current ಏನಾಗುತ್ತೆ? ಇಲ್ಲಿ ಡಬಲ್ ಆಗುತ್ತೆ, ಬಿಕಾಸ್ ಇಲ್ಲಿ ಏನಾಗುತ್ತೆ ನಿಮಗೆ ಇಲ್ಲಿ ಅದು ಡೈರೆಕ್ಟ್ ಆಗಿ ನಮಗೆ ಕನೆಕ್ಟ್ ಆಗಿದೆ. ಓಕೆ, ಅಂದರೆ ಇಲ್ಲಿ ನಾವು ಇದು ದಿಸ್ ಅಬೌಟ್ Iconic equation. The constant 708 is valid only when 708 ಅಂತ ಇದರ ಫಾರ್ಮುಲಾದಲ್ಲಿ valid only when ID in micro ampere, diffusion current ಯೂನಿಟ್ ಇರಬೇಕು, ಮೈಕ್ರೋ ಆಂಪಿಯರ್ ಇರಬೇಕು. ಇದು m ಅಂದ್ರೆ ಏನು? ಮರ್ಕ್ಯುರಿ, ಇಲ್ಲಿ ನೋಡಿ m ಅಂದ್ರೆ ಏನು? ಮರ್ಕ್ಯುರಿ ಫ್ಲೋ ರೇಟ್ ಅದನ್ನಾಗಿರ್ಬೇಕು, ಮಿಲಿಗ್ರಾಮ್ ಪರ್ ಸೆಕೆಂಡ್ ಆಗಿರಬೇಕು. ಟೈಮ್ ಏನಾಗಿರ್ಬೇಕು? ಸೆಕೆಂಡ್ಸ್ ಆಗಿರಬೇಕು. ಸಿ ಅಂದ್ರೆ ಏನು? ಕಾನ್ಸಂಟ್ರೇಷನ್, ಅದೇನಾಗಿರ್ಬೇಕು? ಮಿಲಿ ಮೋಲಾರ್ ಆಗಿರಬೇಕು. ಓಕೆ, ಮಿಲಿ ಮೋಲಾರ್ ಆಗಿರಬೇಕು. ಕರೆಂಟ್ ಇನ್ ಮೈಕ್ರೋ ಆಂಪಿಯರ್ ಆಗಿದಾಗ, ಕಾನ್ಸಂಟ್ರೇಷನ್ ಇನ್ ಮಿಲಿ ಮೋಲಾರ್ ಇದ್ದಾಗ ವಿ ಆರ್ ಯೂಸಿಂಗ್ 708. ಕಾನ್ಸಂಟ್ರೇಷನ್ ಮೈಕ್ರೋ ಆಂಪಿಯರು, ಕರೆಂಟ್ ಮೈಕ್ರೋ ಆಂಪಿಯರು, ಕಾನ್ಸಂಟ್ರೇಷನ್ ಮಿಲಿ ಮೋಲಾರ್ ಇದ್ದಾಗ ವಿ ಆರ್ ಯೂಸಿಂಗ್ 708 ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಿ. ಚೇಂಜ್ ಆದರೆ ನಾವು ಬೇರೆ ಕಾನ್ಸೆಪ್ಟ್ ಯೂಸ್ ಮಾಡೋಕ್ಕಾಗುತ್ತೆ. ಓಕೆ, ನಾವು ಪ್ರಾಬ್ಲಮ್ಸ್ ನೋಡಿ. ಈಗ if the diffusion current is 5 microampere, find the concentration of analyte. Andre they give, and also they given n is equal to 1, the electrons 1, d is equal to diffusion coefficient is to 6 into 10 power minus 6. So m andre the mercury flow rate 2 milligram per second, time 3 seconds. Okay, ಇಲ್ಲಿ ನೋಡಿ, ಇಲ್ಲಿ mercury flow rate 2 milligram per second, time ಒಂದು 3 seconds. ಓಕೆ, ನಮ್ಗೆ ಇಲ್ಲಿ ಏನು ಕೇಳಿದರೆ ವಿ ಹ್ಯಾವ್ ಟು ಫೈಂಡ್ ದಿ ಕಾನ್ಸಂಟ್ರೇಷನ್, ಸಿ ಕಂಡುಹಿಡಿಯಬೇಕು. ಓಕೆ, ಸಿ ಅಂದ್ರೆ ಏನಾಗುತ್ತೆ? ದಿಸ್ ಈಸ್ ಫಾರ್ಮುಲಾ. ಓಕೆ, ದಿಸ್ ಈಸ್ ಫಾರ್ಮುಲಾ. ಇಲ್ಲಿ ಏನಾಗಿದೆ? ಅವರು ವಿ ಹ್ಯಾವ್ ಟು ಫೈಂಡ್ ಕಾನ್ಸಂಟ್ರೇಷನ್. ಓಕೆ, ಅವಾಗ ಏನಾಗುತ್ತೆ? ಸಿ ಇಸ್ ಈಕ್ವಲ್ ಟು ID divided by 708 into n into d power 1/2 m power 2/3 t power 1/6 ಆಗುತ್ತೆ. ಓಕೆ, ಅದನ್ನ ಇಲ್ಲಿ ನಾವು ಮಾಡಿಫಿಕೇಶನ್ ಮಾಡಿದ್ವಿ ಫಾರ್ಮುಲಾನ. ಓಕೆ, ಈಗ ನೋಡಿ, ಸಿ ಅಂದ್ರೆ ಕಂಡುಹಿಡಿಯಬೇಕು. ಡಿಫ್ಯೂಷನ್ ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? ಓಕೆ, ಡಿಫ್ಯೂಷನ್ ಕರೆಂಟ್ ದೇ ಗಿವೆನ್ ಎಷ್ಟು? ಡಿಫ್ಯೂಷನ್ ಕರೆಂಟ್ 5. ಓಕೆ, 5 ಏನಾಯ್ತು ಇಲ್ಲಿ? ಮೈಕ್ರೋ ಆಂಪಿಯರ್. ಓಕೆ, ನೆಕ್ಸ್ಟ್ ಇಲ್ಲಿ ಎನ್ ಅಂದ್ರೆ ಎಷ್ಟು? 1. 708 ಹಂಗೆ ಇಟ್ಕೊಳ್ರಿ, 1 ಆಯ್ತು. ಇಂಟು ಡಿಫ್ಯೂಷನ್ ಕೋಫಿಷಿಯಂಟ್ ಎಷ್ಟು? 6 into 10 power minus 6. ಓಕೆ, ಅಂದರೆ ಅದು ಡಿ 1/2 ಅಂದ್ರೆ ಏನಾಗುತ್ತೆ? ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ 2.45 into
10 ಪವರ್ ಮೈನಸ್ 3 ಬರುತ್ತೆ. ಓಕೆ, ನೆಕ್ಸ್ಟ್ ಎಮ್ ಅಂದರೆ ಮರ್ಕ್ಯೂರಿ ಎಷ್ಟು ಕೊಟ್ಟಿದ್ದಾರೆ, 2 ಮಿಲಿಗ್ರಾಮ್ ಪವರ್ ಸೆಕೆಂಡ್ ಕೊಟ್ಟಿದ್ದಾರೆ. ಎಮ್ ಪವರ್ 2/3 ಮಾಡಿದಾಗ 1.59 ಬರುತ್ತೆ, ಇದು ಸಿಂಪ್ಲಿಫಿಕೇಶನ್ ಮಾಡಿದಾಗ. ನೆಕ್ಸ್ಟ್ ಟೈಮ್ ಎಷ್ಟು, 3 ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಟೈಮ್ ಟೈಮ್ ಪವರ್ 1/6 ಅಂತಿದೆ, ಸಿಂಪ್ಲಿಫಿಕೇಶನ್ ಮಾಡಿದಾಗ 1.20 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿರಿ. ಸಿ ಇಸ್ ಈಕ್ವಲ್ ಟು ಡಿಫಿಷನ್ ಕರೆಂಟ್ ಬಂದು 5, ಓಕೆ, ಡಿವೈಡ್ ಬೈ 708 ಹಂಗೆ ಇಟ್ಕೊಳ್ರಿ. ಎನ್ ಅಂದರೆ 1 ಇಂಟು ಡಿ ಪವರ್ 1/2 ಅಂದರೆ ಎಷ್ಟು ಬಂತು, 2.45 10 ಪವರ್ ಮೈನಸ್ 3 ಬಂತು, ಇಂಟು ಇಲ್ಲಿ ಎಮ್ ಪವರ್ 2/3 ಎಷ್ಟು ಬಂತು, 1.59 ಬಂತು, ಇಂಟು ಟಿ ಪವರ್ 1/6 ಅಂದರೆ ಎಷ್ಟು, 1.20. ಸಿಂಪ್ಲಿಫಿಕೇಶನ್ ಮಾಡಿದಾಗ ಕಾನ್ಸಂಟ್ರೇಷನ್ ಎಷ್ಟು ಬರುತ್ತೆ, 1.51 ಮಿಲಿ ಮೋಲಾರ್ ಬರುತ್ತೆ. ಓಕೆ, ಅಪ್ರಾಕ್ಸಿಮೇಟ್ಲಿ ಬರುತ್ತೆ, ಚೆಕ್ ಮಾಡಿಕೊಡ್ರಿ. ಇಟ್ಸ್ ಅಬೌಟ್ ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್, ಕ್ಯಾಲ್ಕುಲೇಟ್ ಡಿಫ್ಯೂಷನ್ ಕರೆಂಟ್ ವೆನ್ n is equal to d is equal to 7.2 into power minus 6, m is equal to 2.5, t is equal to 4 seconds, c is equal to 1 millimolar. ಡಿಫ್ಯೂಷನ್ ಕರೆಂಟ್ ಅಂದರೆ ಡೈರೆಕ್ಟ್ ಕರೆಂಟ್ ಬೇಕು. ಓಕೆ, ಇದು ಫಾರ್ಮುಲಾಸ್ ಇದು ಮಾಡಿರಿ. ಇದರಲ್ಲಿ ಕೊಡ್ತಿದ್ರೆ 708 ಹಿಂಗೆ ಹೇಳ್ಬಿಟ್ಕೊಡ್ರಿ. ಈಗ ನೋಡ್ರಿ ಇಲ್ಲಿ ಏನಾಗಿದೆ ನಿಮ್ಗೆ, ಈಗ ನೋಡಿ 708 ಹಂಗೆ ಇಟ್ಕೊಳ್ರಿ, ಇಂಟು ಎನ್ ಅಂದರೆ 2, ಡಿ ಅಂದರೆ 7.2 into 10 power minus 6 ಹೋಲ್ ಪವರ್ 1/2 ಇಂಟು ಎಮ್ ಅಂದರೆ ಎಷ್ಟು, 2.5 ಹೋಲ್ ಪವರ್ 2/3 ಇಂಟು ಟಿ ಪವರ್ 1/6, ಟಿ ಅಂದರೆ ಎಷ್ಟು 4 ಹೋಲ್ ಪವರ್ 1/6 ಇಂಟು ಕಾನ್ಸಂಟ್ರೇಷನ್ 1. ಕಾನ್ಸಂಟ್ರೇಷನ್ ನಿಮಗೆ 1 ಆಯಿತು. ಓಕೆ, ಈಗ ನಿಮಗೆ ಸಿಂಪ್ಲಿಫಿಕೇಶನ್ ಮಾಡಿರಿ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಡಿಫ್ಯೂಷನ್ ಕರೆಂಟ್ ಇಸ್ ಈಕ್ವಲ್ ಟು 8.8 ಮೈಕ್ರೋ ಆಂಪಿಯರ್ ಬರುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಏನು ಬರುತ್ತೆ ನಿಮಗೆ, 8.8 ಮೈಕ್ರೋ ಆಂಪಿಯರ್ ಬರುತ್ತೆ. Okay, this is about the second problem. Next, Runner's equation, that is in cyclic rotametry. This is formula. P current is equal to IP and P current 2.69 into 10 power 5, n power 3/2, A into D power 1/2, C into nu power 1/2. Where IP is P current, that is in ampere, N is the number of electrons, A is the electrode area, that is centimeter square, D is the diffusion coefficient, that is centimeter square per second, C is the concentration, mole per centimeter cube, nu is the scan rate, that is volt per second. This is Randall's equation. Okay, ಈಗ ಪ್ರಾಬ್ಲಮ್ಸ್ ನೋಡೋಣ ಇದ್ರದ್ದು. ಕ್ಯಾಲ್ಕುಲೇಟ್ ದ ಪೀಕ್ ಕರೆಂಟ್ ಅಂತ ಕೇಳಿದರೆ, ಗಿವೆನ್ n is equal to 1, A is equal to 0.1 centimeter square, D is equal to 1 into 10 power minus 5, C is equal to 1 into 10 power minus 6 mole per cm cube, nu is equal to nu ಅದು V ಅಲ್ಲ, nu is equal to 0.01 volt per second ಅಂತಿದೆ. ಸಬ್ಸ್ಟಿಟ್ಯೂಟ್ ಮಾಡಿರಿ. IP is equal to 2.69 into ಏನಾಯ್ತು 10 power 5 ಕಾನ್ಸ್ಟೆಂಟ್ ಇಂಟು ನೋಡಲಿ ಈಕ್ವೇಷನ್ ಏನಿದೆ, n ಪವರ್ 3/2 ಮತ್ತು A ಇಂಟು D ಪವರ್ 1/2, C ಇಂಟು nu 1/2 ಅಂತಿದೆ. ಓಕೆ, n ಎಷ್ಟು ಇಲ್ಲಿ, n ಬಂದು ಇಲ್ಲಿ ನೋಡಿರಿ, n ಬಂದು 1. ಓಕೆ, ನೆಕ್ಸ್ಟ್ A ಬಂದಷ್ಟು 0.1 ಆಯಿತು. ಓಕೆ, ಮತ್ತು ಇಲ್ಲಿ ನೋಡಿರಿ D ಎಷ್ಟಿದೆ ಇಲ್ಲಿ, 1 into 10 power minus 5 ಬಂತು. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್ನು 10 power minus 6, ನೆಕ್ಸ್ಟ್ ಸ್ಕ್ಯಾನ್ ರೇಟು 0.01. ಓಕೆ, ಹೋಲ್ ಪವರ್ ಇದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ 1/2. ಸಿಂಪ್ಲಿಫಿಕೇಶನ್ ಮಾಡಿರಿ. ಅವಾಗೆಲ್ಲ ಏನು ಬರುತ್ತೆ ಲಾಸ್ಟಿಗೆ, ಪಿ ಕರೆಂಟ್ ಇಸ್ ಈಕ್ವಲ್ ಟು 8.5 into 10 power minus 6 ಆಂಪಿಯರ್ ಅಥವಾ 8.5 into ಮೈಕ್ರೋ ಆಂಪಿಯರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ಡಿಫ್ಯೂಷನ್ ಕರೆಂಟ್ ಇನ್ ಪೊಲೋಗ್ರಫಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, 4 ಆಪ್ಷನ್ ಕೊಟ್ಟಿದ್ದಾರೆ, ಟೆಂಪರೇಚರ್, ಕಾನ್ಸಂಟ್ರೇಷನ್, ಪ್ರೆಷರ್ ಅಂಡ್ ವಿಸ್ಕಾಸಿಟಿ. ಓಕೆ, ಇಟ್ ಇಸ್ diffusion current is directly proportional to concentration. Therefore, the correct option is P. Which electrode is commonly used in Iconic equation? Platinum electrode, glassy carbon electrode, dropping mercury electrode, and calomel electrode. We know that in Iconic equation ಇಲ್ಲಿ ಬರುತ್ತೆ polography. Polography ಅಂದರೆ ನಮಗೆ ಕಣ್ಣಿಗೆ ಏನು ಗೊತ್ತಾಗಬೇಕು, ನಮಗೆ ಏನು ಗೊತ್ತಾಗಬೇಕು, dropping mercury electrode. Therefore, the correct option is dropping mercury electrode. That is C. Option C is the correct answer. Okay, thank you.